ಜೆಡಿಎಸ್ ನಾಯಕರಿಗೆ ಈಗ ತುಮಕೂರು ಟೆನ್ಷನ್ ಶುರುವಾಗಿದೆ. ತಮಗೆ ಕ್ಷೇತ್ರ ಸಿಕ್ಕಿದ್ರೂ ಸ್ಪರ್ಧೆಯದ್ದೇ ಆತಂಕ ಶುರುವಾಗಿದೆ. ತುಮಕೂರಿನಲ್ಲಿ ಸ್ಪರ್ಧೆಗೆ ದೇವೇಗೌಡರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ತುಮಕೂರು ಕ್ಷೇತ್ರಕ್ಕೆ ತಲೆಕೆಡಿಸಿಕೊಂಡಿದ್ದಾರೆ ದೇವೇಗೌಡರು. ಜೆಡಿಎಸ್ ವಿರುದ್ಧ ಕ್ಷೇತ್ರದಲ್ಲಿ ಶುರುವಾಗಿದೆ ಅಭಿಯಾನ. ಸೊ ಹೀಗಾಗಿ ತಡರಾತ್ರಿಯವರೆಗೂ ಕೂಡ ಸಿಎಂ ಮತ್ತು ರೇವಣ್ಣ ಜೊತೆ ಎಚ್.ಡಿ. ದೇವೇಗೌಡರು ಚರ್ಚೆಯನ್ನ ನಡೆಸಿದ್ದಾರೆ. ಸಮರ್ಥ ಅಭ್ಯರ್ಥಿ ಇಲ್ಲದೆ ಕ್ಷೇತ್ರ ಬಿಟ್ಟು ಕೊಡುತ್ತಾ ಜೆಡಿಎಸ್ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ದೇವೇಗೌಡರು ಸ್ಪರ್ಧಿಸದಿದ್ರೆ ಕಾಂಗ್ರೆಸ್ಗೆ ಸಿಗುತ್ತೆ ತುಮಕೂರು ಕ್ಷೇತ್ರ. ತುಮಕೂರು ಬದಲಿಗೆ ಮತ್ತೊಂದು ಕ್ಷೇತ್ರಕ್ಕೆ ಮುಹೂರ್ತವನ್ನ ಇಡ್ತಾ ಇದ್ದಾರೆ. ಕೇಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಡಾಕ್ಟರ್ ಪರಮೇಶ್ವರ್ ನಮ್ಮ ಪಕ್ಷದ ನಾಯಕರು, ಉಪಮುಖ್ಯಮಂತ್ರಿಗಳು. ಅವ್ರನ್ನ ನಾನು ಭೇಟಿ ಮಾಡಿದ್ರೆ ಯಾರನ್ನ ಭೇಟಿ ಮಾಡ್ಬೇಕು ನಾನು? ಅದಕ್ಕೇನು ವಿಶೇಷತೆ ಏನಿಲ್ಲ. ಈಗ ಚುನಾವಣೆ ಸಂದರ್ಭ ಇದೆ, ಬೇಕಾದಷ್ಟು ಬೇರೆ ಬೇರೆ ರೀತಿಯ ತೀರ್ಮಾನಗಳನ್ನು ಮಾಡಬೇಕಾಗ್ತದೆ. ಅದರಿಂದ ನಮ್ಮ ಪಕ್ಷದ ಚಟುವಟಿಕೆಗಳ ಬಗ್ಗೆ ಮತ್ತು ಮುಂದೆ ಏನ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಬಂದಿದ್ದೆ ಅಷ್ಟೇ. ಎಲ್ಲ ವಿಷಯಗಳು ಬರ್ತದೆ. ಯಾಕೆ ತುಮಕೂರು ಒಂದೇ, ಯಾಕೆ ಪರಮೇಶ್ವರ್ ಬಗ್ಗೆ ತುಮಕೂರು ಸೀಮಿತ ಇದ್ದಾರಾ? ಇಲ್ಲ, ಇಡೀ 28 ಕ್ಷೇತ್ರದ ಬಗ್ಗೆನೂ ಚರ್ಚೆ ಮಾಡಬೇಕಾಗ್ತದೆ. ಮತ್ತೆ ಚುನಾವಣೆಯ ಸ್ಟ್ರಾಟಜಿ ಬಗ್ಗೆ ಮಾತಾಡಬೇಕಾಗ್ತದೆ. ಅವರು ಬೆಂಗಳೂರು ಉಸ್ತುವಾರಿ ಸಚಿವರು, ತುಮಕೂರು ಸಚಿವರು, ಉಪಮುಖ್ಯಮಂತ್ರಿಗಳು. ಅದಕ್ಕೆ ದಯವಿಟ್ಟು ಅವರು ತುಮಕೂರು ಮಾತ್ರ ಸೀಮಿತ ಮಾಡಬೇಡಿ. ಈ ವಿಷಯಗಳೆಲ್ಲ ಈಗಾಗಲೇ ನಿಮ್ಮ ಮುಂದೆ ಪ್ರಸ್ತಾಪ ಆಗಿದೆ. ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಭೇಟಿ ಎಲ್ಲ ಇದೆ, ಕಾರ್ಯಕ್ರಮಗಳಿದೆ. ಅಸಮಾಧಾನ ಅಂತ ಏನು ಹೇಳಿಲ್ಲ ಅವರು, ಅಸಮಾಧಾನ ಅಂತ ಹೇಳಕ್ಕಾಗಲ್ಲ. ಅವರ ಒಂದು ಸಲಹೆ ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಟ್ಟಿಂಗ್ MP ನಾವು ಈಗ ಒಬ್ಬರನ್ನ ಮಾತ್ರ ನಾವು ಬಿಟ್ಟುವಂಥದ್ದು ಆಗಿರುವಂಥದ್ದು. ಅದಕ್ಕೋಸ್ಕರ ಯಾಕಂದ್ರೆ ಮುದ್ದನ್ಮೇಗೌಡರ ಬಗ್ಗೆನೂ ಬಹಳ ಒಲವಿದೆ. ಕ್ಷೇತ್ರದಲ್ಲಿ ಗೆಲ್ಲುವಂತ ಅಭ್ಯರ್ಥಿ ಅಂತ ನಮಗೂ ಕೂಡ ಗೊತ್ತಿದೆ. ಆದರೆ ಈ ಒಂದು ತೀರ್ಮಾನದಲ್ಲಿ ಮೈತ್ರಿ ಸರ್ಕಾರದಲ್ಲಾದಾಗ ಇಂಥ ತೀರ್ಮಾನಗಳು ಆಗ್ತಕ್ಕಂಥದ್ದು ಇದೆ. ಈಗ ರಾಜಕೀಯ ಕ್ಷೇತ್ರದಲ್ಲಿ ಯಾವಾಗ ಏನಾಗತ್ತೆ ಹೇಳಕ್ಕಾಗೋದಿಲ್ಲ ಅಲ್ವಾ? ನೀವೇ ನೋಡಿದಿರಪ್ಪ. ನಾನು ಹೇಳಿದ್ದೆ ತುಮಕೂರು ಬಿಟ್ಕೊಡ್ಬೇಡಿ, ಸಿಟ್ಟಿಂಗ್ ಮೆಂಬರ್ ಒಬ್ಬ ಇನ್ನು 9 ಜನಕ್ಕೆ ಕೊಟ್ಟು ಇವನೊಬ್ಬರು ಕೊಡದೆ ಚೆನ್ನಾಗಿ ಕಾಣಿಸಲ್ಲ. ತುಮಕೂರು ಸಿಟ್ಟಿಂಗ್ ಮೆಂಬರ್ ಬಿಟ್ಕೊಡ್ಬೇಡಿ ಅಂತ ನಾನು ಹೇಳಿದ್ದೆ. ಅವರು ಬಿಟ್ಕೊಟ್ಬಿಟ್ಟಿದ್ದಾರೆ. ಮೈತ್ರಿ ಗೊಂದಲ ಎಲ್ಲ ಸರಿ ಹೋಯ್ತದ? ಏನ್ ಗೊಂದಲ ಏನಿದೆ? ನಾನು ಹೇಳಿದ್ದೆ